ರಾಜ್ಯದಲ್ಲಿ ನಾಳೆ ಬಸ್ ಸಂಚಾರ ಬಂದ್ ಆಗುತ್ತಾ ಅನ್ನೋದು ಪ್ರಶ್ನೆ. ನಾಳೆಯಿಂದ ಬಿಎಂಟಿಸಿ ಕೆಎಸ್ಆರ್ಟಿಸಿ ಬಸ್ ಸಂಚಾರ ಬಂದ್ ಆಗುತ್ತೆ ಅನ್ನೋದು ಸದ್ಯದ ಪರಿಸ್ಥಿತಿಯನ್ನು ಹೇಳ್ತಾ ಇದೆ. ನಾಳೆ ರಾಜ್ಯದಲ್ಲಿ ಸಾರಿಗೆ ಸಂಚಾರ ಬಂದ್ ಆಗಬಹುದಾದ ಅನುಮಾನ ಇದೆ. 4 ನಿಗಮಗಳ ನೌಕರರಿಂದ ಮುಷ್ಕರಕ್ಕೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ವೇತನ ಸೇರಿ ಹಲವು ಬೇಡಿಕೆಯ ಈಡೇರಿಸಬೇಕು ಅಂತ ನೌಕರರು ಪಟ್ಟು ಹಿಡಿದು ಕೂತಿದ್ದಾರೆ. 4 ನಿಗಮಗಳ 1,15,000 ನೌಕರರಿಂದ ಈ ಒಂದು ಮುಷ್ಕರವನ್ನ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿರೋದು. ಎಸ್ಮಾ ಜಾರಿ ಮಾಡಿದ್ರು ಕೂಡ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ ಸಾರಿಗೆ ನೌಕರರು. ಸಾರಿಗೆ ನೌಕರರ ಮನವೊಲಿಕೆಗೆ ರಾಜ್ಯ ಸರ್ಕಾರ ಇನ್ನಿಲ್ಲದಂತ ಕಸರತ್ತನ್ನ ಮಾಡ್ತಾನೆ ಇದೆ. ಈಗಾಗಲೇ ಕಾರ್ಮಿಕ ಇಲಾಖೆಯಿಂದ 2 ಬಾರಿ ಸಂಧಾನ ಸಭೆ ಕೂಡ ಆಗಿದೆ. 2 ಬಾರಿ ಸಭೆ ನಡೆಸಿದ್ರು ಕೂಡ ಮುಷ್ಕರವನ್ನು ಹಿಂಪಡೆಯೋದಕ್ಕೆ ಒಪ್ಕೊಂಡಿಲ್ಲ ನೌಕರರು. ನೀವೇನೇ ಸಂಧಾನ ಮಾಡಿದ್ರು, ನೀವೇನೇ ಸಭೆ ಮಾಡಿದ್ರು ನಾವು ನಮ್ಮ ಮುಷ್ಕರವನ್ನು ಕೈ ಬಿಡೋಲ್ಲ. ಎಲ್ಲಿವರೆಗೂ ಅಂತಂದರೆ ತಾವಿಟ್ಟಿರುವಂಥ ಬೇಡಿಕೆಗಳು ಈಡೇರೋವರೆಗೂ ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ನೀವು ಅಸ್ಮಾನಾರು ಜಾರಿ ಮಾಡಿ, ಏನಾದರೂ ಮಾಡಿ, ಆದರೆ ನಾವು ಮಾತ್ರ ನಮ್ಮ ಬೇಡಿಕೆಯನ್ನು ಈಡೇರಿಸುವವರೆಗೂ ಪಟ್ಟು ಸಡಿಲಿಸಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಆದರೆ ಇವತ್ತು ಕೊನೆಯ ಹಂತದ ಪ್ರಯತ್ನ ಅನ್ನೋ ಹಾಗೇನೆ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಒಂದು ಮಹತ್ವದ ಮೀಟಿಂಗ್ ಇಟ್ಕೊಂಡಿದ್ದಾರೆ. ಹೈ ವೋಲ್ಟೇಜ್ ಮೀಟಿಂಗ್ ಇದೆ. ಸೊ ಹಾಗಾಗಿ ಇವತ್ತಿನ ಸಭೆಯ ನಂತರ ಏನು ತಿಳಿಸ್ತಾರೆ ನೌಕರರು ಅನ್ನೋದು ಇಲ್ಲಿ ಪ್ರಶ್ನೆ ಆಗುತ್ತೆ. ಅಕಸ್ಮಾತ್ ಸಿಎಂ ಏನಾದರೂ ಮಾತುಕತೆ ಮಾಡಿ ಮನವೊಲಿಸಿ ಆ ಮನವೊಲಿಸೋದು ಸಕ್ಸಸ್ ಆಯಿತು ಅಂತ ಅಂದರೆ ಮುಷ್ಕರ ಕೈ ಬಿಡಬಹುದು. ಅಕಸ್ಮಾತ್ ಸಿಎಂ ಏನೇ ಭರವಸೆಯನ್ನು ಕೊಟ್ಟರು, ಏನೇ ಮಾತಾಡಿದ್ರು ಭರವಸೆಯಾಗಿ ಮಾತ್ರ ಉಳಿಯುತ್ತೆ ಅಂತ ಹೇಳಿದ್ರೆ ಆ ಮುಷ್ಕರ ಮುಂದುವರಿಯುತ್ತೆ. ಇವತ್ತು ಸಿಎಂ ಜೊತೆಗೆ ಮೀಟಿಂಗ್ ಇದೆ. ಹಾಗಾಗಿ ಮುಷ್ಕರ ಅನ್ನೋದು ರದ್ದಾಗತ್ತಾ ಈ ಪ್ರಶ್ನೆ ಇದೆ. ಇವತ್ತು ನೌಕರರ ಜೊತೆಗೆ ಸಿಎಂ ನಿರ್ಣಾಯಕ ಸಭೆ ಇದೆ. ಬೆಳಗ್ಗೆ 11:45ಕ್ಕೆ ಸಾರಿಗೆ ಸಂಘಟನೆಗಳ ಜೊತೆಗೆ ಸಭೆ ಇದೆ. ವಿಧಾನಸೌಧದಲ್ಲಿ ಈ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ಇಟ್ಕೊಳ್ಳಲಾಗಿದೆ. ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಹಾಗೂ ಕೆಎಸ್ಆರ್ಟಿಸಿ ನೌಕರರ ಸಂಘಟನೆಯ ಒಕ್ಕೂಟದ ಜೊತೆಗೆ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಇದೆ. 2 ಸಂಘಟನೆಗಳ ಜೊತೆಗೆ ಪ್ರತ್ಯೇಕವಾಗಿ ಸಭೆಯನ್ನು ನಡೆಸ್ತಾರೆ ಸಿಎಂ ಇವತ್ತು ಪ್ರತ್ಯೇಕವಾದಂಥ ಮೀಟಿಂಗ್ ಅನ್ನು ಇಟ್ಕೊಂಡಿದ್ದಾರೆ. ಮನವೊಲಿಸುವಂಥ ಪ್ರಯತ್ನದಲ್ಲಿ ಸಿಎಂ ಕೂಡ ಇದ್ದಾರೆ. ಬಟ್ ಆ ಮನವೊಲಿಕೆ ಅನ್ನೋದು ಸಕ್ಸಸ್ ಆಗುತ್ತಾ? ಸಿಎಂ ಮಾತಾಡೋದನ್ನೆಲ್ಲ ಇವರು ಒಪ್ಕೊಳ್ತಾರಾ? ಈಗ ಆಲ್ರೆಡಿ ಸಾರಿಗೆ ನೌಕರರೇ ಹೇಳಿರೋ ಹಾಗೇನೆ ಎಲ್ಲರೂ ಬರ್ತಾರೆ, ಮಾತಾಡ್ತಾರೆ, ಸಂಧಾನ ಮಾಡ್ತಾರೆ, ಭರವಸೆ ಕೊಡ್ತಾರೆ. ಬಟ್ ಭರವಸೆ ಅನ್ನೋದು ಭರವಸೆಯಾಗಿ ಮಾತ್ರ ಉಳ್ಕೊಂಡಿದೆ. ನಮಗೆ ಯಾವುದೇ ರೀತಿಯಾದಂಥ ಪರಿಹಾರ ಅನ್ನೋದು ಸಿಕ್ಕಿಲ್ಲ. ಹಾಗಾಗಿ ಈ ಬಾರಿ ಏನೇ ಸಂಧಾನ ಆದ್ರೂ ಭರವಸೆಗಳನ್ನು ಕೊಟ್ಟರೆ ನಾವು ಅದಕ್ಕೆ ಒಪ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ. ಅವ್ರ ಬೇಡಿಕೆ ಏನು ಅನ್ನೋದು ನೋಡಬೇಕಾಗತ್ತೆ. ಯಾಕೆ ಇಷ್ಟು ಹಠಕ್ಕೆ ಬಿದ್ದಿದ್ದಾರೆ, ಇಷ್ಟು ಪಟ್ಟು ಹಿಡಿದಿದ್ದಾರೆ ಅಂದರೆ 38 ತಿಂಗಳ ವೇತನ ಬಾಕಿ ಇದೆಯಲ್ಲ, ಆ ಹಣವನ್ನು ನೀಡಲೇಬೇಕು ಅಂತ ಕೇಳ್ತಾ ಇರೋದು ಅವರು. ಸರ್ಕಾರಿ ನೌಕರರಿಗೆ ನೀಡುವಂಥ ವೇತನಕ್ಕೆ ಸರಿಸಮಾನವಾಗಿ ನಮ್ಮ ವೇತನ ಕೂಡ ಇರಬೇಕು ಅನ್ನೋದನ್ನು ಕೇಳ್ತಾ ಇದ್ದಾರೆ. ಈಗ ಸರ್ಕಾರಿ ನೌಕರರಿಗೆ ಒಂಥರ ವೇತನ, ಅಂದರೆ ನಮಗೊಂಥರ ವೇತನ ಯಾಕೆ ಅನ್ನೋದು ಅವ್ರ ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್ ಹೆಗ್ಡೆ. ಗಣೇಶ್, ಇವತ್ತೊಂದು ಮಹತ್ವದ ಮೀಟಿಂಗ್ ಇದೆ, ಹೈ ವೋಲ್ಟೇಜ್ ಮೀಟಿಂಗ್ ಅಂತ ಕರಿತಾ ಇದ್ದಾರೆ. ಏನಾಗಬಹುದು? ಸಂಧಾನ ಸಕ್ಸಸ್ ಆಗತ್ತಾ? ಆದರೆ ವಾಟ್ ನೆಕ್ಸ್ಟ್? ಆಗದೆ ಇದ್ರೆ ಏನು ಅಂತ? ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಈಗ ಸಾರಿಗೆ ನೌಕರರ ವಿರುದ್ಧ ಎಸ್ಮಾ ಜಾರಿ ಮಾಡಿರುವಂತದ್ದು, ಅದು ಕೂಡ ಸಾರಿಗೆ ನೌಕರರು ಕ್ಯಾರೆ ಅಂತ ಇಲ್ಲ. ಇವತ್ತು ಒಂದು ರೀತಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಅಂತಾನೆ ಇದು ಕರೆಸ್ಕೊಳ್ಳುತ್ತೆ. ಸಾರಿಗೆ ನೌಕರರ ಜೊತೆಗಿನ 2 ಬಾರಿಯ ಸಿಎಂ ಸಭೆ ಅಪೂರ್ಣವಾಗಿತ್ತು. ಕಡೆಯ ಸಭೆ ಕೂಡ ಒಂದು ರೀತಿಯಲ್ಲಿ ಹಲವು ಬೇಡಿಕೆಗಳು ಕುರಿತು ಚರ್ಚೆ ನಡೆಸಿದ ಸಂದರ್ಭದಲ್ಲೇ ತುರ್ತು ಕಾರಣ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯನವರು ಸಭೆಯನ್ನ ಮೊಟಕುಗೊಳಿಸಿ ಬೇರೆ ಕಡೆ ತೆರಳಿದ್ರು. ಇದಾದ ಬಳಿಕ ಹಲವು ದಿನಗಳ ಕಾಲ ವೇಟ್ ಮಾಡಿದ್ರು ಕೂಡ ಸಾರಿಗೆ ನೌಕರರಿಗೆ ಸಿಎಂ ಜೊತೆ ಮಾತುಕತೆಗೆ ಅವಕಾಶನೇ ಸಿಕ್ಕಿಲ್ಲ. ಇದರಿಂದ ಕೇಳಿದಂತಹ ಕಾರ್ಮಿಕ ಸಂಘಟನೆಗಳು ಕಳೆದ 1 ವಾರದ ಹಿಂದೆ ನಾಳೆ ಅಂದ್ರೆ 5ನೇ ತಾರೀಕು, ಆಗಸ್ಟ್ 5ನೇ ತಾರೀಕು ನಾವು ಮತ್ತೆ ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಡೆಸ್ತೀವಿ, ಮುಷ್ಕರವನ್ನ ಕೈಗೊಳ್ತೀವಿ ಅನ್ನುವಂತಹ ಒಂದು ಎಚ್ಚರಿಕೆಯನ್ನ ಸರ್ಕಾರಕ್ಕೆ ನೀಡಿದ್ರು. ಅದಾದ ಬಳಿಕ ಹಲವು ಸುತ್ತಿನ ಕಾರ್ಮಿಕ ಇಲಾಖೆ ಅಧಿಕಾರಿಗಳು, ಸಾರಿಗೆ ಇಲಾಖೆ ಅಧಿಕಾರಿಗಳ ಜೊತೆ ಮಾತುಕತೆ ನಡೆಸಿದ್ರು ಕೂಡ ಅದು ಯಶಸ್ವಿ ಆಗಿಲ್ಲ. ನಮ್ಗೆ ಸಿಎಂ ಜೊತೆ ಮಾತಾಡಬೇಕು, ನಮ್ಮ ಬೇಡಿಕೆ ಈಡೇರಬೇಕು, ನಮಗೆ ಸರ್ಕಾರದಿಂದ ಸ್ಪಷ್ಟವಾದಂತಹ ಆದೇಶ, ಅಧಿಸೂಚನೆ ಬರಬೇಕು ಅನ್ನುವಂತಹ ಪಟ್ಟು ಸಾರಿಗೆ ನೌಕರರ ಸಂಘಟನೆಗಳದ್ದು. ಹಾಗಾಗಿ ಇವತ್ತು ಒಂದು 11:45 12 ಗಂಟೆಗೆ ಸಭೆ ಇದೆ. ಸಭೆ ನಿಗದಿ ಆಗಿರುವಂತದ್ದು. ಸಭೆಯಲ್ಲಿ ಎಲ್ಲವೂ ಕೂಡ ಚರ್ಚೆ ಆದ ಬಳಿಕ ಒಂದು ಹಂತದಲ್ಲಿ
ಸಾರಿಗೆ ನೌಕರರು ಸಿಎಂ ಅವರ ಮನವೊಲಿಕೆಗೆ ಮತ್ತು ಮನವೊಲಿದ್ರೆ ನಾಳೆ ಮುಷ್ಕರ ಇರಲ್ಲ. ಇಲ್ಲ ಅಂತಂದ್ರೆ ಸಕಾರಾತ್ಮಕ ಸ್ಪಂದನೆ ಸರ್ಕಾರ ಅಥವಾ ಸಿಎಂ ಇಂದ ಬಂದಿಲ್ಲ ಅಂತಂದ್ರೆ ಸಾರಿಗೆ ನೌಕರರ ಒಕ್ಕೂಟ ನಾಳೆಯಿಂದ ಅನಿರ್ದಿಷ್ಟ ಮುಷ್ಕರ ಕೈಗೊಳ್ತಾರೆ. ಮತ್ತೆ ಬಸ್ ವ್ಯವಸ್ಥೆಯಲ್ಲಿ, ಸರ್ಕಾರಿ ಬಸ್ ವ್ಯವಸ್ಥೆಯಲ್ಲಿ ವ್ಯತ್ಯಯ ಉಂಟಾಗುತ್ತೆ. ಜನಸಾಮಾನ್ಯರಿಗೆ ದಿನನಿತ್ಯದ ಕಾರ್ಯಚಟುವಟಿಕೆಗಳಿಗೆ ಸಾಕಷ್ಟು ಅಡ್ಡಿ ಆಗುವಂತದ್ದು ಸ್ಪಷ್ಟ. ಹಾಗಾಗಿ ಇವತ್ತು ನಡೆಯುವಂತಹ ಸಭೆ ಸಿಎಂ ಜೊತೆಗಿನ ಮಹತ್ವದ ಸಭೆ ಇದೆ. ಸಭೆಯಲ್ಲಿ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಇರ್ತಾರೆ. ಹಾಗೇನೆ ಇಲಾಖೆಯ ಹಿರಿಯ ಅಧಿಕಾರಿಗಳು ಎಲ್ಲರೂ ಕೂಡ ಇರ್ತಾರೆ. ಹಾಗೇನೆ ಮುಖ್ಯವಾಗಿ ಎರಡು ಸಂಘಟನೆಗಳಿದೆ ಇಲ್ಲಿ. ಮುಖ್ಯವಾಗಿ ಒಂದು ಕಾರ್ಮಿಕ ಸಂಘಟನೆ, ಕಾರ್ಮಿಕ ಒಕ್ಕೂಟ ಏನಿದೆ, ಅವ್ರ ಎರಡರ ಸಂಘಟನೆಗಳ ಬೇಡಿಕೆಗಳನ್ನು ಕೂಡ ಪ್ರತ್ಯೇಕವಾಗಿ ಆಲಿಸಿ ಎಷ್ಟರ ಮಟ್ಟಿಗೆ ಬಗೆಹರಿಸಲಾಗುತ್ತೆ ಅಷ್ಟರ ಮಟ್ಟಿಗೆ ಬಗೆಹರಿಸುವಂತ ಪ್ರಯತ್ನ ಸರ್ಕಾರದ ಆಗಿರೋ ಹಿನ್ನೆಲೆಯಲ್ಲಿ ಯಾವ ಮಟ್ಟಿಗೆ ಇವತ್ತಿನ ಸಭೆ ಯಶಸ್ವಿ ಆಗುತ್ತೆ ಅಥವಾ ವಿಫಲ ಆಗುತ್ತೆ ಅನ್ನೋದೀಗ ಕುತೂಹಲ ಇರುವಂತದ್ದು. ಥ್ಯಾಂಕ್ ಯು ಗಣೇಶ್, ತಮ್ಮ ಡೀಟೇಲ್ಸ್ಗಾಗಿ.